ವೆಜೈನಲ್ ಸ್ವಾಬ್ ತೆಗೆದು FSL ಲ್ಯಾಬ್ಗೆ ಕಳಿಸೋದ್ರಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. ಡಾಕ್ಟರ್ ಆದಮ್ ಅವರು ಹೇಳ್ತಾರೆ, ನಾನು ವೆಜೈನಲ್ ಸ್ವಾಬ್ನ ನೀಟಾಗಿ ತೆಗೆದಿದ್ದೀನಿ, ಅದನ್ನು ಸರಿಯಾದ ರೀತಿಯಲ್ಲಿ ಶೇಖರಣೆ ಮಾಡಿದ್ದೀನಿ, ಸರಿಯಾದ ರೀತಿಯಲ್ಲಿ ಪೊಲೀಸರಿಗೆ ಕೊಟ್ಟಿದ್ದೀನಿ ಅಂತ. FSL ಲ್ಯಾಬ್ ಅಲ್ಲಿ ಹೇಳ್ತಾರೆ ಅದರಲ್ಲಿ ಫಂಗಸ್ ಬಂದಿತ್ತು, ಅದರಲ್ಲಿ ಯಾವುದೇ DNA ಇಲ್ಲ ಅಂತ. ಹಾಗಾದ್ರೆ ಮಧ್ಯದಲ್ಲಿ ಏನಾಯ್ತು? ಎಲ್ಲರಿಗೂ ನಮಸ್ಕಾರ. ಇವತ್ತು ಸೌಜನ್ಯನ ಮರಣೋತ್ತರ ಪರೀಕ್ಷೆಯ ಬಗ್ಗೆ ನಿಮಗೆ ವಿವರಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೌಜನ್ಯನ ಮೃತದೇಹ 10ನೇ ತಾರೀಕು ಅಕ್ಟೋಬರ್ 10ನೇ ತಾರೀಕು 2012ರಲ್ಲಿ ಸಿಗ್ತದೆ. ಸೌಜನ್ಯ ಕಾಣೆಯಾಗಿದ್ದು ಅಕ್ಟೋಬರ್ 9ನೇ ತಾರೀಕು. ಅದರ ಮಾರನೇ ದಿನ ಅಕ್ಟೋಬರ್ 10ನೇ ತಾರೀಕು ಸೌಜನ್ಯನ ಮೃತದೇಹ ಸಿಗ್ತದೆ ಬೆಳಿಗ್ಗೆ. ಅದನ್ನು ಮರಣೋತ್ತರ ಪರೀಕ್ಷೆಗೆ ಬೆಳ್ತಂಗಡಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಂಜೆ 6 ಗಂಟೆಗೆ ತಗೊಂಡು ಬರ್ತಾರೆ. ಮರಣೋತ್ತರ ಪರೀಕ್ಷೆ ಸಂಜೆ 6ರಿಂದ ಸಂಜೆ 7:15 ಗಂಟೆ ತನಕ ನಡೆಯುತ್ತೆ. ಈ ಮರಣೋತ್ತರ ಪರೀಕ್ಷೆಯನ್ನ ಮಾಡಿದವರು ಡಾಕ್ಟರ್ ಆದಮ್ ಅನ್ನೋ ಬೆಳ್ತಂಗಡಿಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರು. ಇವರಿಗೆ ಈ ತರ ಒಂದು ಮರಣೋತ್ತರ ಪರೀಕ್ಷೆಗೆ ಬಾಡಿ ಬರುತ್ತೆ ಅಂತ ಗೊತ್ತಾದವಾಗ, ಬಾಡಿ ಬರೋಕ್ಕಿಂತ ಮುಂಚೆ ಇವರಿಗೆ ಪೊಲೀಸರು ತಿಳಿಸ್ತಾರೆ ಈ ತರ ಒಂದು ಮರಣೋತ್ತರ ಪರೀಕ್ಷೆ ಮಾಡೋದಿದೆ ಅಂತ. ಅವಾಗ ಅವರು ತಾಲೂಕ್ ಹೆಲ್ತ್ ಆಫೀಸರ್ THO ಡಾಕ್ಟರ್ ಕಲಾ ಮಧು ಅನ್ನೋರಿಗೆ ತಿಳಿಸ್ತಾರೆ. THO ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಮಹಿಳೆಯ ಮೃತದೇಹ ಆಗಿರೋದ್ರಿಂದ ಇನ್ನೊಬ್ಬ ಮಹಿಳಾ ವೈದ್ಯರು ಇದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಅಲ್ಲೇ ಪಕ್ಕದ ಉಜಿರೆಯ ಸಾರ್ವಜನಿಕ ಆಸ್ಪತ್ರೆಯ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದಂಥ ಡಾಕ್ಟರ್ ರಶ್ಮಿ ಅವರನ್ನು ಕೂಡ ಕರೆಸ್ತಾರೆ. ಈ ಮರಣೋತ್ತರ ಪರೀಕ್ಷೆ ಮಾಡಿದಂಥ ಡಾಕ್ಟರ್ ಆದಮ್ ಅವರು ಏನು ಹೊಸಬರೇನಲ್ಲ. ಈ ಸೌಜನ್ಯನ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಅವರಿಗೆ ಸಾಧಾರಣ ಒಂದು 51 ವರ್ಷ ಆಗಿತ್ತು. 25 ವರ್ಷಗಳ ಸರ್ಕಾರಿ ವೃತ್ತಿಯಲ್ಲಿ ಇದ್ರು, ಸರ್ಕಾರಿ ಸೇವೆಯನ್ನು ಮಾಡಿದ್ರು. 25 ವರ್ಷಗಳ ಎಕ್ಸ್ಪೀರಿಯನ್ಸ್ ಅವರಿಗಿತ್ತು. 2006ರಲ್ಲಿ ಅವರು ಬೆಳ್ತಂಗಡಿ ಸಾರ್ವಜನಿಕ ಆಸ್ಪತ್ರೆಯನ್ನ ಸೇರಿದ್ರು. ಈ ಮರಣೋತ್ತರ ಪರೀಕ್ಷೆಯ ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ. ಇದನ್ನು ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇದೊಂದು ಸ್ವಲ್ಪ ಸೆನ್ಸಿಟಿವ್ ಕೇಸ್ ಆಗಿದ್ದರಿಂದ ಇದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆಗೋದು. ಇದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿಲ್ಲ. ಅದು ಡಾಕ್ಟರ್ ಆದಮ್ ಅವರಿಗೆ ಕೇಳಿದ್ರೆ ಅವರು ಪೊಲೀಸರ ಜವಾಬ್ದಾರಿ, ಪೊಲೀಸರು ಮಾಡಬೇಕಿತ್ತು ಅಂತ ಹೇಳ್ತಾರೆ. ಪೊಲೀಸರು ಇದರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಈ ಮರಣೋತ್ತರ ಪರೀಕ್ಷೆಯ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡಿಲ್ಲ. ಈ ಪೋಸ್ಟ್ ಮಾರ್ಟಮ್ ನಲ್ಲಿ ಏನೇನೆಲ್ಲ ಕಂಡು ಬಂದಿದೆ ಅಂತ ಹೇಳಿದ್ರೆ, ಇವರು ಟೈಮ್ ಆಫ್ ಡೆತ್, ಸಾಧಾರಣ ಸೌಜನ್ಯ ಯಾವ ಟೈಮ್ನಲ್ಲಿ ಸತ್ತಿರ್ಬೋದು ಅನ್ನೋದಕ್ಕೆ ಇವರು ಹಿಂದಿನ ದಿನ ಅಂದ್ರೆ 9ನೇ ತಾರೀಕು ಸಂಜೆ 6ರಿಂದ ಮಧ್ಯರಾತ್ರಿ 12 ಗಂಟೆ ಒಳಗಡೆ ಸತ್ತಿರ್ಬೋದು ಅಂತ ಒಂದು ತೀರ್ಮಾನಕ್ಕೆ ಬರ್ತಾರೆ. ಸೌಜನ್ಯನ ದೇಹದಲ್ಲಿ ಯಾವ್ಯಾವ ಗಾಯಗಳಿದಾವೋ ಅವೆಲ್ಲ ಆಂಟೆ ಮಾರ್ಟಮ್ ಅಂದ್ರೆ ಸೌಜನ್ಯ ಸಾವಿಗಿಂತ ಮೊದಲೇ ಆಗಿರುವಂತ ಗಾಯಗಳು ಅನ್ನೋದನ್ನ ದೃಢೀಕರಣ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು. ಪೋಸ್ಟ್ ಮಾರ್ಟಮ್ ನಿಂದ ಕಂಡು ಬಂದಂತ ಸತ್ಯ ಏನಪ್ಪಾ ಅಂತಂದ್ರೆ, ಒಂದು ಸೆಕ್ಷುವಲ್ ಅಸಾಲ್ಟ್, ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಆಗಿದೆ, ರೇಪ್ ಆಗಿದೆ. ಈಗ ರೇಪ್ ಡೆಫಿನೇಷನ್ ನೀವು ಅರ್ಥ ಮಾಡ್ಕೊಳ್ಬೇಕು. ಇದರಲ್ಲಿ ಒಂದು ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಆಗಿದೆ. ಅದು ಒಬ್ಬ ಮನುಷ್ಯನಿಂದ ಆಗಿರ್ಬೋದು ಅಥವಾ ಒಂದು ಆಬ್ಜೆಕ್ಟ್ ಇಂದ ಆಗಿರ್ಬೋದು, ಬಟ್ ಪೆನೆಟ್ರೇಟಿವ್ ಸೆಕ್ಷುವಲ್ ಅಸಾಲ್ಟ್ ಆಗಿದೆ ಇದರಲ್ಲಿ. ಇನ್ನೊಂದು ಕಂಡು ಬಂದಂತ ಬಹುದೊಡ್ಡ ಮುಖ್ಯವಾದಂತ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಸೌಜನ್ಯನ ಹೊಟ್ಟೆಯ ಜಠರದಲ್ಲಿ ಆಹಾರ ಇತ್ತು. ಇದ್ಯಾಕೆ ತುಂಬಾ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ, ಸೌಜನ್ಯನ ತಂದೆ ತಾಯಿಗಳು ಹೇಳ್ತಾರೆ ಅವತ್ತು ಸೌಜನ್ಯ ತಿಂಡಿ ತಿನ್ಕೊಂಡು ಹೋಗಿರ್ಲಿಲ್ಲ, ಅವ್ರ ಮನೆಯಲ್ಲಿ ಪೂಜೆ ಇತ್ತು. ಆ ಪೂಜೆ ಇರೋದ್ರಿಂದ ಸೌಜನ್ಯ ಉಪವಾಸದಲ್ಲಿ ಹೋಗಿದ್ಲು ಶಾಲೆಗೆ ಅಂತ, ಕಾಲೇಜಿಗೆ. ಆ ಕಾಲೇಜಿನಲ್ಲಿರುವಂತಹ ಸೌಜನ್ಯನ ಸ್ನೇಹಿತಳು ಕೂಡ ಹೇಳ್ತಾಳೆ, ಸೌಜನ್ಯ ಮಧ್ಯಾಹ್ನ ಊಟ ಮಾಡಿಲ್ಲ, ನಾವು ಊಟಕ್ಕೆ ಕರೆದ್ವಿ, ಅವಳು ಹೇಳಿದ್ಲು ಸೌಜನ್ಯ ನಾನು ಊಟ ಮಾಡಲ್ಲ, ಇವತ್ತು ನಮ್ಮ ಮನೇಲಿ ಹಬ್ಬ ಇದೆ, ನಾನು ಖಾಲಿ ಹೋಟೆಲ್ ಇರಬೇಕು ಅಂತ. ಸೊ ಸೌಜನ್ಯ ಬೆಳಿಗ್ಗೆನೂ ತಿಂಡಿ ತಿಂದಿಲ್ಲ, ಮಧ್ಯಾಹ್ನನೂ ಊಟ ಮಾಡಿಲ್ಲ. ಆದರೆ ಶವ ಪರೀಕ್ಷೆಯಲ್ಲಿ ಸೌಜನ್ಯನ ಜಠರದಲ್ಲಿ ಊಟ ಇದೆ. ಹಾಗಾದ್ರೆ ಯಾರು ಸೌಜನ್ಯನ ಅಪಹರಿಸಿಕೊಂಡು ಹೋಗಿದ್ರು ಅವರು ರಾತ್ರಿ ಊಟ ಕೊಟ್ಟಿದ್ದಾರೆ. ನೋಡಿ ಇದೆಂತ ವಿಪರ್ಯಾಸ ಇದೆ ಅಂದ್ರೆ, ಸೌಜನ್ಯ ಎಷ್ಟು ನೋವಿನಲ್ಲಿ ಇರ್ತಾಳೆ ಅಂತ ಹೇಳಿದ್ರೆ, ಅವಳಿಗೆ ಗೊತ್ತು ತಾನು ಅಪಹರಣ ಆಗಿದ್ದೀನಿ ಅಂತ, ನನಗೇನಾದ್ರೂ ಇವ್ರು ಮಾಡ್ತಾರೆ ಅಂತಾನು ಗೊತ್ತು. ಆದ್ರೆ ಅಲ್ಲಿ ಊಟಕ್ಕೋಸ್ಕರ ಅಂಗಲಾಚಿರ್ತಾಳೆ, ನನಗೊಂದು ಊಟ ಕೊಡಿ, ನಾನು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಅಂತ. ಈ ಪುಣ್ಯಾತ್ಮರು ಸೌಜನ್ಯಗಳಿಗೆ ಊಟವನ್ನ ಕೊಟ್ಟಿದ್ದಾರೆ.
ಈ ಕುರಿ ಸಾಯಿಸಕ್ಕಿಂತ ಮುಂಚೆ ಸರಿಯಾಗಿ ಮೇಯಿಸ್ತಾರೆ ಅಂತ ಹೇಳ್ತಾರಲ್ಲ, ಸರಿಯಾಗಿ ತಿನ್ನಿಸಿ ಸಾಯಿಸ್ತಾರೆ ಅಂತ ಹೇಳ್ತಾರಲ್ಲ, ಆ ತರ. ಆದ್ರೆ ಒಂದು ಇಲ್ಲಿ ಏನ್ ತಪ್ಪು ಮಾಡಿದ್ರು ವೈದ್ಯರು ಅಂತ ಹೇಳಿದ್ರೆ, ಜಠರದಲ್ಲಿರುವಂತಹ ಆಹಾರ ಪದಾರ್ಥಗಳನ್ನ ಶೇಖರಣೆ ಮಾಡಿಬಿಟ್ಟು FSL ಲ್ಯಾಬಿಗೆ ಕಳಿಸ್ಲಿಲ್ಲ. ಒಂದ್ ವೇಳೆ ಅದನ್ನ ಶೇಖರಣೆ ಮಾಡಿದ್ರೆ ಅವಳು ಏನ್ ತಿಂದಿದ್ಲು ಅಂತ ಗೊತ್ತಾಗ್ತಿತ್ತು, ಅಥವಾ ಸೌಜನ್ಯಳಿಗೆ ಏನಾದ್ರೂ ಅಮಲು ಬರುವಂತ ಔಷಧಿ ಏನಾದ್ರೂ ಕೊಟ್ಟಿದ್ರೆ ಅದು ಕೂಡ ಗೊತ್ತಾಗ್ತಿತ್ತು. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಸೌಜನ್ಯಳಿಗೆ ಅಪಹರಣ ಅಥವಾ ಅತ್ಯಾಚಾರ ಮಾಡೋಕ್ಕಿಂತ ಮುಂಚೆ ಏನಾದ್ರೂ ಅವಳಿಗೆ ಪ್ರಜ್ಞೆ ಹೋಗುವಂತ ವಸ್ತುವನ್ನ ಕೊಟ್ಟಿರ್ಬೋದು. ಅದನ್ನ ಮೂಗಿನ ಮುಖಾಂತರ ಕೊಟ್ಟಿರ್ಬೋದು, ಆಹಾರದ ಮುಖಾಂತರ ಕೊಟ್ಟಿರ್ಬೋದು. ಇದರಲ್ಲಿ ಲಿವರು ಮತ್ತು ಕಿಡ್ನಿ ಪೀಸನ್ನ FSL ಲ್ಯಾಬ್ಗೆ ಕಳಿಸಿಲ್ಲ. ಅದು ಕಳಿಸಿದ್ರೆ ಅವಳಿಗೆ ಏನಾದರೂ ಪ್ರಜ್ಞೆ ಹೋಗುವಂತ ಔಷಧಿಯನ್ನ ಕೊಟ್ಟಿದ್ರೆ ಖಂಡಿತವಾಗಿ ಗೊತ್ತಾಗ್ತಾ ಇತ್ತು. ಯಾಕಂದ್ರೆ ಅಷ್ಟು ನೀಟಾಗಿ ಅಪಹರಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವಳಿಗೇನೋ ಪ್ರಜ್ಞೆ ತಪ್ಪಿಸಿನೇ ಅಪಹರಣ ಮಾಡಿರ್ಬೋದು ಅನ್ನುವಂತ ಒಂದು ಬಲವಾದ ಅನುಮಾನ ಬರ್ತದೆ. ಯಾಕೆಂದ್ರೆ ಸೌಜನ್ಯನ ಬಾಯಿ ಅಥವಾ ಮೂಗಿನ ಸುತ್ತ ಯಾವುದೇ ಕಲೆಗಳಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಪಹರಣ ಮಾಡಬೇಕಾದ್ರೆ ಬಾಯನ್ನ ಒತ್ತಿ ಹಿಡ್ಕೊಂಡ್ರೆ ತುಂಬಾ ಗಟ್ಟಿಯಾಗಿ ಒತ್ತಿ ಹಿಡ್ಕೋಬೇಕಾಗತ್ತೆ. ಮತ್ತೆ ಅಲ್ಲಿ ಮಾರ್ಕ್ಗಳು ಕಾಣ್ತದೆ, ಸುತ್ತ ಒತ್ತಿ ಹಿಡ್ಕೊಂಡಿರುವಂತ ಮಾರ್ಕ್ಗಳು ಕಾಣ್ತದೆ. ಆದ್ರೆ ಸೌಜನ್ಯನ ಪೋಸ್ಟ್ ಮಾರ್ಟಮ್ನಲ್ಲಿ ಬಾಯಿ ಅಥವಾ ಮೂಗಿನ ಸುತ್ತ ಯಾವುದೇ ಕೂಡ ಮಾರ್ಕ್ಗಳ ಕಾಣ್ತಾ ಇಲ್ಲ. ಅಂತ ಹೇಳಿದ್ರೆ ಅವರು ಅಷ್ಟು ನೀಟಾಗಿ ಅಪಹರಣ ಮಾಡಿದ್ದಾರೆ ಅವಳನ್ನ ಅಂತ ಹೇಳಿದ್ರೆ ಏನಾದ್ರು ಪ್ರಜ್ಞೆ ತಪ್ಪಿಸುವಂತ ಔಷಧಿಯನ್ನು ಕೊಟ್ಟಿರ್ಬೋದಿತ್ತಲ್ಲ. ಸೊ ಅದನ್ನು ಹೇಗೆ ಕಂಡುಹಿಡಿಯೋದು? ಇವರು ಲಿವರ್ ಅಥವಾ ಕಿಡ್ನಿಯ ಪೀಸನ್ನು FSL ಲ್ಯಾಬಿಗೆ ಕಳಿಸಿಲ್ಲ, ತಿಂದಿರೋ ಆಹಾರವನ್ನು ಕೂಡ FSL ಲ್ಯಾಬಿಗೆ ಕಳಿಸಿಲ್ಲ. ಅದನ್ನ ಡಾಕ್ಟರ್ ಆದಮ್ ಅವರಿಗೆ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂದ್ರೆ ಪೊಲೀಸ್ ಇನ್ಕ್ವೆಸ್ಟ್ ಅಲ್ಲಿ ರಿಕ್ವೆಸ್ಟ್ ಇರಲಿಲ್ಲ ಅಂತ ಹೇಳ್ತಾರೆ. ಪೊಲೀಸರು ಅದನ್ನ ಕೇಳಿರ್ಲಿಲ್ಲ. ಅದನ್ನ ಕೇಳಿದ್ರೆ ನಾವು ಖಂಡಿತವಾಗಿಯೂ ತಗೊಂಡು FSL ಲ್ಯಾಬಿಗೆ ಕೊಡ್ತಿದ್ವಿ ಅಂತ ಹೇಳ್ತಾರೆ. ಇನ್ನೊಂದು ಪೋಸ್ಟ್ ಮಾರ್ಟಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಪ್ರಮುಖವಾದಂತ ಅಂಶ ಅಂತ ಹೇಳಿದ್ರೆ ವೆಜೈನಲ್ ಸ್ವ್ಯಾಬ್. ಅತ್ಯಾಚಾರವಾದಂತ ಹೆಣ್ಣಿನ ಮರ್ಮಾಂಗದಿಂದ ವೆಜೈನಲ್ ಸ್ವ್ಯಾಬ್ ಅನ್ನ ತೆಗಿತಾರೆ, ಅದನ್ನು ಪರೀಕ್ಷೆಗೆ ಕಳಿಸ್ತಾರೆ. ಅದರಲ್ಲಿ ಅತ್ಯಾಚಾರ ಮಾಡಿದವನ ವೀರ್ಯ ಅಥವಾ ಸೆಮೆನ್ನ DNA ಪತ್ತೆ ಆಗ್ತದೆ. ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದರಲ್ಲಿ ಏನಾದರೂ DNA ಸಿಕ್ಕಿಬಿತ್ತು ಅಂತ ಹೇಳಿದ್ರೆ ಕೋರ್ಟ್ನಲ್ಲಿ ಅವನನ್ನ ಖಂಡಿತವಾಗಿ ಶಿಕ್ಷೆ ಮಾಡಬಹುದು. ಅವನು ಬೇರೆ ಎಲ್ಲ ಸಾಕ್ಷಿಗಳಿಂದ ಓಡೋಗ್ಬೋದು. ಆದರೆ ಇಲ್ಲಿ DNA ಪತ್ತೆ ಆಗಿದ್ರೆ ಅದರಲ್ಲಿ ಅಪರಾಧಿ ಖಂಡಿತವಾಗಿ ಶಿಕ್ಷೆ ಮಾಡುವಂತ ಅವಕಾಶಗಳಿತ್ತು. ಆದರೆ ಇದನ್ನ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. ವೆಜೈನಲ್ ಸ್ವ್ಯಾಬ್ ತೆಗೆದು FSL ಲ್ಯಾಬ್ಗೆ ಕಳಿಸೋದ್ರಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. FSL ಲ್ಯಾಬ್ ಅಲ್ಲಿ ವೆಜೈನಲ್ ಸ್ವ್ಯಾಬ್ ಅನ್ನ ಪರೀಕ್ಷೆ ಮಾಡಿದವಾಗ ಅದರಲ್ಲಿ ಯಾವುದೇ DNA ಇಲ್ಲ. ಅಂದ್ರೆ ಸೌಜನ್ಯನ DNAನೂ ಇಲ್ಲ, ಅಪರಾಧಿಯ DNA ಕೂಡ ಇಲ್ಲ. ಇದು ಸ್ವಲ್ಪ ವಿಚಿತ್ರವಾದಂತ ಸಿಚುಯೇಷನ್ ಆಗಿದೆ. ಆರೋಪಿಯ DNA ಸಿಕ್ಲಿಲ್ಲ ಅಂತ ಹೇಳಿದ್ರೆ ಅದೇನೋ ಅಂತ ಹೇಳ್ಬೋದು. ಆದ್ರೆ ಸೌಜನ್ಯನ DNA ಕೂಡ ಅದರಲ್ಲಿ ಇಲ್ಲ. ಹೇಗೆ ಅದು ಅರ್ಥ ಆಗ್ತಾ ಇಲ್ಲ. ಇವ್ರು ಹೇಳ್ತಾರೆ ಅದರಲ್ಲಿ ಮಣ್ಣು ತುಂಬಿದ್ರು ಅಂತ. ಮಣ್ಣು ತುಂಬಿದ್ರು ಆ ಮಣ್ಣನ್ನೇನು ನಾವು ವೆಜೈನಲ್ ಸ್ವ್ಯಾಬ್ ತೆಗೆಯಲ್ಲ. ಸೌಜನ್ಯನ ಸಾಫ್ಟ್ ಟಿಶ್ಯೂ ಇಂದ ತಾನೇ ವೆಜೈನಲ್ ಸ್ವ್ಯಾಬ್ ತೆಗೆಯೋದು, ಮಣ್ಣನ್ನ ಸರಿಸ್ಬಿಟ್ಟು ತಾನೇ ವೆಜೈನಲ್ ಸ್ವ್ಯಾಬ್ ತೆಗೆಯೋದು. ಮತ್ತೆ ನೀವು ಹೇಳ್ತೀರ, ಡಾಕ್ಟರ್ ಹೇಳ್ತಾರೆ ಮಣ್ಣನ್ನ 2 ಇಂಚ್ ತನಕ ತುರುಕಿದ್ರು ಅಂತ. ಅದರಿಂದ ಮುಂದೆನೂ ಕೂಡ ನೀವು ವೆಜೈನಲ್ ಸ್ವ್ಯಾಬ್ ತೆಗಿಬೋದಿತ್ತಲ್ಲ, 3 ಇಂಚಲ್ಲಿ 4 ಇಂಚಲ್ಲಿ ಆ ಸರ್ವಿಕ್ಸ್ ಕಾಣೋ ತನಕ ವೆಜೈನಲ್ ಸ್ವ್ಯಾಬ್ ತೆಗಿಬೋದಿತ್ತಲ್ಲ. ಅದರಲ್ಲಿ ಅಪರಾಧಿ ಸಿಕ್ತಿದ್ದ ಅಲ್ವಾ? ಇದೇನೋ ಸ್ವಲ್ಪ ನಿಗೂಢವಾಗಿ ಕಾಣ್ತಾ ಇದೆ ನನಗೆ. ಡಾಕ್ಟರ್ ಆದಮ್ ಅವರು CBI ನಲ್ಲಿ ಹೇಳ್ತಾರೆ, ಇಲ್ಲ ನಾನು ವೆಜೈನಲ್ ಸ್ವ್ಯಾಬ್ ಅನ್ನ ಸರಿಯಾಗಿ ಕಳಿಸಿದ್ದೇನೆ, ಅದರಲ್ಲಿ ಏನೂ ತಪ್ಪಾಗಿಲ್ಲ ಅಂತ. ಬಟ್ FSL ಲ್ಯಾಬ್ ಅಲ್ಲಿ ಹೇಳ್ತಾರೆ ಇದರಲ್ಲಿ ಸ್ವಲ್ಪ ಫಂಗಸ್ ಬಂದಿತ್ತು, ಇದರಲ್ಲಿ ಯಾವುದೇ DNA ಸಿಕ್ಕಿಲ್ಲ ಅಂತ. ಇದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ಡಾಕ್ಟರ್ ಆದಮ್ ಅವರು ಹೇಳ್ತಾರೆ ನಾನು ವೆಜೈನಲ್ ಸ್ವ್ಯಾಬ್ ಅನ್ನ ನೀಟಾಗಿ ತೆಗೆದಿದ್ದೀನಿ, ಅದನ್ನು ಸರಿಯಾದ ರೀತಿಯಲ್ಲಿ ಶೇಖರಣೆ ಮಾಡಿದ್ದೀನಿ, ಸರಿಯಾದ ರೀತಿಯಲ್ಲಿ ಪೊಲೀಸರಿಗೆ ಕೊಟ್ಟಿದ್ದೀನಿ ಅಂತ. FSL ಲ್ಯಾಬ್ ಅಲ್ಲಿ ಹೇಳ್ತಾರೆ ಅದರಲ್ಲಿ ಫಂಗಸ್ ಬಂದಿತ್ತು, ಅದರಲ್ಲಿ ಯಾವುದೇ DNA ಇಲ್ಲ ಅಂತ. ಹಾಗಾದ್ರೆ ಮಧ್ಯದಲ್ಲಿ ಏನಾಯ್ತು ಇಲ್ಲಿ? ಡಾಕ್ಟರ್ ಆದಮ್ ಅವರು ಪ್ಯಾಕ್ ಮಾಡಿ ಕೊಟ್ಟಲಿಂದ FSL ಲ್ಯಾಬಿಗೆ ಹೋಗೋ ತನಕ ಮಧ್ಯದಲ್ಲಿ ಏನಾಗಿದೆ? ಅದು ನಮಗೆ ತುಂಬಾ ಅನುಮಾನ ಬರ್ತದೆ. ಡಾಕ್ಟರ್ ಆದಮ್ ಅವರು ಕೊಟ್ಟಿರೋ ವೆಜೈನಲ್ ಸ್ವ್ಯಾಬೇ ಹೋಯ್ತಾ, ಅಥವಾ ಬೇರೆ ಏನಾದರೂ ಹೋಯ್ತಾ, ಅಥವಾ ಡಾಕ್ಟರ್ ಆದಮ್ ಅವರು ಕೊಟ್ಟಿರೋ ವೆಜೈನಲ್ ಸ್ವ್ಯಾಬ್ ಅನ್ನ ಓಪನ್ ಮಾಡಿ ಏನಾದರೂ ಸೇರಿಸಲಿಕ್ಕೆ ನೋಡಿದಕ್ಕೋಸ್ಕರ ಅದರಲ್ಲಿ ಮಾಯಿಶ್ಚರ್ ಹೋಗ್ಬಿಟ್ಟು ಫಂಗಸ್ ಬಂತ? ಯಾಕಂದ್ರೆ ಒಬ್ಬ ಇಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಡಾಕ್ಟರ್ಗೆ
ವೆಜೈನಲ್ ಸ್ವಾಬ್ನ ಹೇಗೆ ತೆಗಿಬೇಕು, ಹೇಗೆ ಒಣಗಿಸ್ಬೇಕು, ಹೇಗೆ ಅದನ್ನ ಕಂಟೈನರ್ ಒಳಗೆ ಹಾಕಬೇಕು ಅನ್ನೋ ಒಂದು ಪರಿಜ್ಞಾನ ಇದ್ದೇ ಇರ್ತದೆ. ಹಾಗಿದ್ದು ಕೂಡ ಅದರೊಳಗೆ ಫಂಗಸ್ ಬಂದಿದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಮಧ್ಯದಲ್ಲಿ ಎಲ್ಲೋ ಏನೋ ಆಗಿದೆ ಅನ್ನುವಂಥ ಬಲವಾದ ಅನುಮಾನ ನಮಗೆ ಬರುತ್ತೆ. ಹೇಗೆ ಅದರಲ್ಲಿ ಮಾಯಿಶ್ಚರ್ ಹೋಯ್ತು, ಹೇಗೆ ಅದರಲ್ಲಿ ಫಂಗಸ್ ಬಂತು, ಹೋಗ್ಲಿ ಅದರಲ್ಲಿ ಸೌಜನ್ಯನ DNA ಕೂಡ ಇಲ್ಲ ಅದರಲ್ಲಿ. ಅದು ತುಂಬಾ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತದೆ. ಇದಕ್ಕೆ ತುಂಬಾ ಉತ್ತರವನ್ನು ನೀವು ಮುಂದೆ ಕೊಡಬೇಕಾಗತ್ತೆ. ಇನ್ನೂ ಒಂದು ಪ್ರಮುಖವಾದಂಥ ಅಂಶ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಕುತ್ತಿಗೆಯ ಸ್ಟ್ರಕ್ಚರ್, ನೆಕ್ ಸ್ಟ್ರಕ್ಚರ್ ಅಂದ್ರೆ ಕುತ್ತಿಗೆಯ ಚರ್ಮ, ಹಯಾಡ್ ಬೋನ್ ಅಲ್ಲಿರುವಂಥ ಮೂಳೆ ಮತ್ತೆ ಕಾರ್ಟಿಲೇಜಸ್ ಅನ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ತಾರೆ. ಇದನ್ನ KMC ಮಂಗಳೂರಿಗೆ ಕಳಿಸಿದ್ದಾರೆ. ಅದರಲ್ಲಿ ಏನ್ ನೋಡ್ಬೇಕಂತ ಹೇಳಿದ್ರೆ, ಲಿಗೇಚರ್ ಮಾರ್ಕ್ ಅಂತ ಹೇಳಿದ್ರೆ ಯಾವುದರಿಂದ ಸಾಯಿಸಲ್ಪಟ್ಟಿದೆ ಅಂತ ಇವರೇನು ಹೇಳ್ತಾರೆ, ನೈಲಾನ್ ಟ್ಯಾಗ್, ಮತ್ತೆ ಅಲ್ಲಿರುವಂತಹ ಸ್ಕಿನ್ ಸ್ಟ್ರಕ್ಚರ್ ಟ್ಯಾಲಿ ಆಗಬೇಕು. ಹೌದು, ಇದರಿಂದನೇ ಸಾಯಿಸಲ್ಪಟ್ಟಿದೆ ಅಂತ ಹೇಳ್ಬಿಟ್ಟು ಟ್ಯಾಲಿ ಆಗಬೇಕು. ಮತ್ತೆ ಮೂಳೆ ಮುರಿದಿದ್ಯಾ, ಏನಾದ್ರು ಕಾಂಪ್ರೆಷನ್ ಇದೆಯಾ ಅಂತ ನೋಡಬೇಕು. ಬಟ್ ಇದೆಲ್ಲ ಒಂದು ವಿಚಿತ್ರವಾದಂಥ ಸಂಗತಿ ಏನಾಗಿದೆ ಅಂತ ಹೇಳಿದ್ರೆ, ಡಾಕ್ಟರ್ ಆದಮ್ ಅವರು ಹೇಳ್ತಾರೆ ನಾನು ಸ್ಕಿನ್ ಅನ್ನ ಸೇರಿಸಿ ಕಳಿಸಿದ್ದೇನೆ, ಡಾಕ್ಟರ್ ರಶ್ಮಿ ಅವರು ಕೂಡ ಹೇಳ್ತಾರೆ ನಾನು ಸ್ಕಿನ್ ಅನ್ನ ಸೇರಿಸಿ ಕಳಿಸಿದ್ದೇನೆ ಅಂತ ಹೇಳ್ಬಿಟ್ಟು. ಆದ್ರೆ ಅಲ್ಲಿ ಲ್ಯಾಬ್ ಅಲ್ಲಿ ಹೇಳ್ತಾರೆ ಸ್ಕಿನ್ ಬಂದಿಲ್ಲ ಅಂತ. ಇದು ಸ್ವಲ್ಪ ವಿಚಿತ್ರವಾಗಿದೆ. ಪೋಸ್ಟ್ ಮಾರ್ಟಮ್ ಮಾಡಿರುವಂತ ವೈದ್ಯರು ಹೇಳ್ತಾ ಇದ್ದಾರೆ ಸ್ಕಿನ್ ಅನ್ನ ನಾನು ಕಳಿಸಿದ್ದೀನಿ, ಅದು ನನಗೆ ಕರೆಕ್ಟ್ ಆಗಿ ಗೊತ್ತಿದೆ ಅಂತ. ಆದ್ರೆ ಅಲ್ಲಿ ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಹೇಳ್ತಾರೆ ಸ್ಕಿನ್ ಸ್ಟ್ರಕ್ಚರ್ ನಮಗೆ ಬಂದಿಲ್ಲ, ಹಾಗಾಗ್ಬಿಟ್ಟು ನಾವು ಟ್ಯಾಗ್ ನ ಮತ್ತು ಸ್ಕಿನ್ ಅನ್ನ ಕಂಪೇರ್ ಮಾಡಿ ಹೇಳಕ್ಕಾಗಲ್ಲ ಅಂತ. ಇದು ಅನುಮಾನ ಮೂಡುತ್ತೆ, ಯಾಕಂದ್ರೆ ಏನಾದ್ರೂ ಗೊತ್ತಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ. ಯಾಕಂದ್ರೆ ಪೊಲೀಸರು ಹೇಳ್ತಾ ಇರೋದು ಆ ನೈಲಾನ್ ಟ್ಯಾಗ್, ID ಟ್ಯಾಗ್ ಏನಿತ್ತು ಅದರಲ್ಲೇ ಕೊಂದಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಕನ್ಫರ್ಮ್ ಮಾಡೋಣ ಅಂತ ಹೇಳಿದ್ರೆ ಸ್ಕಿನ್ ಸ್ಟ್ರಕ್ಚರ್ ಫಾರೆನ್ಸಿಕ್ ಲ್ಯಾಬ್ಗೆ ಹೋಗಿಲ್ಲ. ಯಾಕೆ, ಅದು ಹೆಂಗಾಯ್ತು, ಅದು ಹೇಗೆ ಮಿಸ್ ಆಯ್ತು? ಪೋಸ್ಟ್ ಮಾರ್ಟಮ್ ರೂಮ್ ಇಂದ ಫಾರೆನ್ಸಿಕ್ ಲ್ಯಾಬ್ಗೆ ಸ್ಕಿನ್ ಸ್ಟ್ರಕ್ಚರ್ ಯಾಕೆ ಹೋಗಿಲ್ಲ, ಮಧ್ಯದಲ್ಲಿ ಹೇಗೆ ಮಿಸ್ ಆಯ್ತು? ಇದು ತುಂಬಾ ಅನುಮಾನಗಳನ್ನ ಹುಟ್ಟಿಕೊಳ್ಳಿಸುವಂಗೆ ಮಾಡುತ್ತೆ. ಇನ್ನೊಂದು ಬಹುಮುಖ್ಯವಾದಂತಹ ವಿಷಯ ಪೋಸ್ಟ್ ಮಾರ್ಟಮ್ ನಲ್ಲಿ ಸಿಕ್ಕಿರೋದು ಅಂತ ಹೇಳಿದ್ರೆ, ಪೊಸಿಷನ್, ಸಾಯೋಕ್ಕಿಂತ ಮುಂಚೆ ಸೌಜನ್ಯಳ ಪೊಸಿಷನ್ ಹಾಗೂ ಆರೋಪಿಯ ಪೊಸಿಷನ್ ಯಾವ ತರ ಇತ್ತು ಅಂತ ನೋಡಿದವಾಗ ಡಾಕ್ಟರ್ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಇದು ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲೇ ಆಗಿರೋದು ಅಂತ. ಅಂದ್ರೆ ಸೌಜನ್ಯನೂ ಕೂಡ ನಿಂತಿರ್ತಾಳೆ, ಆರೋಪಿಯು ಕೂಡ ಹಿಂದ್ಗಡೆಯಿಂದ ನಿಂತ್ಕೊಂಡು ಕುತ್ತಿಗೆಯನ್ನ ಬಿಗಿದು ಸಾಯಿಸಿರ್ತಾನೆ, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆ ಲಿಗೇಚರ್ ಮಾರ್ಕ್ ಅಲ್ಲಿ ನೀಟಾಗಿ ಕಾಣುತ್ತೆ. ಸೌಜನ್ಯ ಮನಗಿರ್ಬೇಕಾದ್ರೆ ಕುತ್ತಿಗೆ ಹೆಚ್ಚಿರೋದು ಅಥವಾ ನಿಂತಿರ್ಬೇಕಾದ್ರೆ ಕುತ್ತಿಗೆ ಹೆಚ್ಚಿರೋದು ಅಂತ. ಇದರಲ್ಲಿ ಡಿಸ್ಪ್ಯೂಟೇ ಇಲ್ಲ, ಇದರಲ್ಲಿ ಕ್ಲಿಯರ್ ಕಟ್ ಇದೆ. ಸೌಜನ್ಯ ನಿಂತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಆರೋಪಿ ಹಿಂದ್ಗಡೆಯಿಂದ ಕುತ್ತಿಗೆನ ಬಿಗಿದಿರೋದು. ಆದ್ರೆ ಇದು ಕ್ರೈಮ್ ಸೀನ್ ನಲ್ಲಿ ಸೌಜನ್ಯ ಹೇಗಿದ್ದಾಳೆ ಅಂತ ಮನಗಿದ್ದಾಳೆ, ಅವಳನ್ನ ಗಿಡಕ್ಕೆ ಕಟ್ ಹಾಕಿದ್ದಾರೆ. ಇದು ಒಂದಕ್ಕೊಂದು ಟ್ಯಾಲಿ ಆಗ್ತಿಲ್ಲ. ಯಾವ ವ್ಯಕ್ತಿನೂ ಯಾವ ಆರೋಪಿನೂ ಒಬ್ಬ ಮನುಷ್ಯ ಸತ್ತೋಗಾದ್ಮೇಲೆ ಮತ್ತೆ ಯಾಕೆ ಅವನ ಕೈಯನ್ನು ಕಟ್ ಹಾಕ್ತಾರೆ? ಸತ್ತೋಗಾಗಿದೆ, ಇನ್ಯಾಕೆ ಕೈಯನ್ನು ಕಟ್ ಹಾಕ್ತಾರೆ? ಸೊ ಇದರಲ್ಲಿ ಒಂದು ಅನುಮಾನ ಬರ್ತದೆ, ಸಾಯಿಸಿರೋದೇ ಬೇರೆ ಕಡೆ, ತಂದಿ ಹಾಕಿರೋದೇ ಬೇರೆ ಕಡೆ ಇರ್ಬೋದಾ ಅಂತ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸೌಜನ್ಯನ ಕೈಯನ್ನ ಕಟ್ ಹಾಕಿದ್ದಾರೆ. ಆದ್ರೆ ಪೋಸ್ಟ್ ಮಾರ್ಟಮ್ ನಲ್ಲಿ ಗೊತ್ತಾಗ್ತಾ ಇದೆ ಸೌಜನ್ಯ ನಿಂತಿರೋ ಪೊಸಿಷನ್ ಅಲ್ಲಿ ಅವಳನ್ನ ಕೊಲೆ ಮಾಡಿರೋದು ಅಂತ ಹೇಳಿದ್ರೆ, ಆರೋಪಿ ತಾನು ಹೇಗೆ ಸಾಯಿಸಿದ್ದೀನಿ ಅಂತ ಗೊತ್ತಾಗಬಾರ್ದು ಅನ್ನೋದಕ್ಕೋಸ್ಕರ ಸತ್ತಿರೋ ಹೆಣವನ್ನ ಅಲ್ಲಿ ಮನಗಿಸಿ ಕೈಯನ್ನ 2 ಕಟ್ ಹಾಕಿರೋ ಚಾನ್ಸಸ್ ತುಂಬಾ ಇದೆ. ಈ ತರ ಎಲ್ಲ ಅನುಮಾನಗಳು ನಮ್ಮಲ್ಲಿ ಹುಟ್ಕೋತಾ ಇದೆ. ಪೋಸ್ಟ್ ಮಾರ್ಟಮ್ ಇಂದ ನಮ್ಗೆ ಗೊತ್ತಾಗಿರೋದೇನು? ಏನು ಗೊತ್ತಾಯ್ತು ನಮ್ಗೆ ಪೋಸ್ಟ್ ಮಾರ್ಟಮ್ ಇಂದ? ಏನೂ ಇಲ್ಲ, ಶೂನ್ಯ, 0. ಪೋಸ್ಟ್ ಮಾರ್ಟಮ್ ನಲ್ಲಿ ಮೇನ್ ಬೇಕಾಗಿರೋದೇ ನಮಗೆ ವೆಜೈನಲ್ ಸ್ವಾಬ್, ಆರೋಪಿಯ DNA ಪತ್ತೆ ಆಗಬೇಕಿತ್ತು. ಆ DNA ನಮಗೆ ಪತ್ತೆ ಆಗಲಿಲ್ಲ. ಅದು ಯಾಕೆ ಪತ್ತೆ ಆಗಲಿಲ್ಲ? ಅದೇ ತುಂಬಾ ವಿಚಿತ್ರ ಅಂತ ಅನಿಸ್ತದೆ ನಮಗೆ. ವೆಜೈನಲ್ ಸ್ವಾಬ್ ನಲ್ಲಿ DNA ಪತ್ತೆ ಆಗಿಲ್ಲ. ಅವಳ ನೈಲ್ ಕ್ಲಿಪ್ಪಿಂಗ್ DNA ಪತ್ತೆ ಆಗಿಲ್ಲ. ನೈಲ್ ಕ್ಲಿಪ್ಪಿಂಗ್ ನಲ್ಲಿ DNA ಪತ್ತೆ ಆಗಿಲ್ಲ, ನಾನು ಒಪ್ಕೋತೀನಿ. ಯಾಕಂದ್ರೆ ಅವಳಿಗೆ ಪರ್ಚಲಿಕ್ಕೆ ಅವಕಾಶಗಳೇ ಸಿಕ್ಕಿರ್ಲಿಕ್ಕಿಲ್ಲ. ಸೊ DNA ಪತ್ತೆ ಆಗಿಲ್ಲ. ಉಗುರಿನಲ್ಲಿ DNA ಪತ್ತೆ ಆಗಿಲ್ಲ. ಆದ್ರೆ ವೆಜೈನಲ್ ಸ್ವಾಬ್ ನಲ್ಲಿ ಅಟ್ಲೀಸ್ಟ್ ಸೌಜನ್ಯನ DNA ಏನಾದ್ರೂ ಇರ್ಬೇಕಿತ್ತಲ್ಲ. ಅಲ್ಲಿ ಸೌಜನ್ಯನ DNA ಇಲ್ಲ ಅಂತ ಹೇಳಿದ್ರೆ ತುಂಬಾ ದೊಡ್ಡ ಅನುಮಾನ ನಮಗೆ ಬರುತ್ತೆ. ಹೇಗೆ, ಅದು ಏನಾಯ್ತು? ಬಹುದೊಡ್ಡ ಅನುಮಾನ ಬರ್ತದೆ ನಮಗೆ.
ಡಾಕ್ಟ್ರು ವೆಜನಲ್ ಸ್ವಾಬ್ ತೆಗೆಯೋದ್ರಲ್ಲೇ ತಪ್ಪು ಮಾಡಿದ್ರ? ಇವರು ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟ್ರು, ಅವರು ಗೈನಕಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇರುವಂತ ಡಾಕ್ಟ್ರು, ಸ್ತ್ರೀ ರೋಗದ ಬಗ್ಗೆ ಗೊತ್ತಿದೆ ಅವರಿಗೆ. ಹಾಗಾದ್ರೆ ಅದನ್ನ ಟ್ಯಾಂಪರಿಂಗ್ ಮಾಡಿದವ್ರು ಯಾರು? ಅದರೊಳಗೆ ಮಾಯಿಶ್ಚರ್ ಹೆಂಗೋಯ್ತು, ಫಂಗಸ್ ಹೆಂಗೋಯ್ತು, ಅದರಲ್ಲಿ ಸೌಜನ್ಯನ DNA ಹೇಗೆ ಮಿಸ್ ಆಯಿತು? ಇದು ತುಂಬಾ ಬಹುದೊಡ್ಡವಾದಂತಹ ಅನುಮಾನ. ಇದು ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಎಕ್ಸ್ಪ್ಲನೇಷನ್ ಬೇಕಾಗ್ತದೆ. ಕರ್ನಾಟಕದ ಜನತೆಗಳಿಗೆಲ್ಲ ಇದಕ್ಕೆ ಉತ್ತರ ಬೇಕಾಗ್ತದೆ. ಸೌಜನ್ಯನ ಸಾಯಿಸಿದ್ದು ಯಾರು ಅಂತ ಎಲ್ಲರಿಗೂ ಗೊತ್ತಾಗಲೇಬೇಕಾಗ್ತದೆ. ಇವಿಷ್ಟು ಸೌಜನ್ಯನ ಮರಣೋತ್ತರ ಪರೀಕ್ಷೆಯ ಬಗ್ಗೆ ನನ್ನ ವಿಶ್ಲೇಷಣೆ.